ಸಿಎಂ ಬದಲಾವಣೆ ಡೆಡ್ಲೈನ್ ವಿಚಾರಕ್ಕೆ ಮಿನಿಸ್ಟರ್ ಪಂಚ್ ಡೆಡ್ಲೈನ್ಗಳಿಗೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲವೇ ಇಲ್ಲ. ವಿಜಯಪುರದಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದಿನ ಡೆಡ್ಲೈನ್ನಿಂದ ಏನಾದರೂ ಆಗಿದೆಯಾ ಹೇಳಿ, ಏನು ಯೂಸ್ ಆಗಿದೆ? ಬರ್ತಡೇ ಬರುತ್ತೆ ಹೋಗುತ್ತೆ, ಅದರಿಂದ ಏನಾಗಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ ಎನ್ನುವಂತಹ ಅರ್ಥದಲ್ಲಿ ಈಗ ಮಾತನಾಡಿದ್ದಾರೆ. ಸಿಎಂ ಬದಲಾವಣೆ ಡೆಡ್ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ ವಿಜಯಪುರದಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ಅವರು. ಈ ಹಿಂದಿನ ಡೆಡ್ಲೈನ್ನಿಂದ ಏನಾದರೂ ಯೂಸ್ ಆಗಿದೆಯಾ? ಯಾಕಂತಂದ್ರೆ ಪ್ರತಿಯೊಬ್ಬರ ಬರ್ತಡೇ ಬರುತ್ತೆ ಹೋಗುತ್ತೆ, ಅದರಿಂದ ಏನೂ ಆಗಲ್ವಲ್ಲ, ಏನಾದರೂ ಚೇಂಜಸ್ ಆಗುತ್ತಾ? ಹಾಗೆ ಈ ಒಂದು ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ. ಹೈಕಮಾಂಡ್ನ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ, ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀವಿ, ಹೈಕಮಾಂಡ್ ನಾಯಕರು ಏನು ನಿರ್ಣಯವನ್ನ ತೆಗೆದುಕೊಳ್ತಾರೆ ಅದೇ ಫೈನಲ್. ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು 55 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ, 1970ರಿಂದ. ಏನೇ ಮಾಡಿದ್ರು ಯಾವ ಸಂದರ್ಭ ಬಂದಾಗ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೋ ಆ ತೀರ್ಮಾನಕ್ಕೆ ಎಲ್ಲ ಬದ್ಧರಾಗಿರ್ಬೇಕಂತ ಬದ್ಧರಾಗಿರ್ತೀವಿ. ಎಷ್ಟು ಸಲ ಆಗಿದೆ ಡೆಡ್ಲೈನ್ಗಳು? ಯಾರು ಹೇಳಿದ್ರು ಡೆಡ್ಲೈನ್ ಅಂತ? 10ನೇ ತಾರೀಕಿಗೆ ಡೆಡ್ಲೈನ್ ಯಾರು ಹೇಳಿದ್ರು ಹೇಳಿ ದಯವಿಟ್ಟು ಹೇಳಿ. ನೀವು ನೋಡಿ, ಶಾಸಕರು ಎಲ್ಲ ಅವರು ಹೊಸದಾಗಿ ಬಂದು ನೋಡಿ, ಬರ್ತಡೇಗಳು ಬರ್ತಾ ಹೋಗ್ತವೆ, ಬರ್ತಡೇಗಳು ಎಲ್ಲರೂ ಬರ್ತಾ ಹೋಗ್ತಾವೆ. ಬರ್ತಡೇಗೆ ಇದು ಕೊಡ್ಬೇಕಂತಿಲ್ಲ, ಯಾವುದೇ ಸಂದರ್ಭ ಬರ್ಬೇಕಂದ್ರೆ ಹೈಕಮಾಂಡ್ನವರು ಸಂದರ್ಭ ಬಂದಾಗ ನಿರ್ಧಾರ ತಗೊಳ್ತಾರೆ. ನಿರ್ಧಾರದಂತೆ ನಾವೆಲ್ಲ ನೋಡ್ಕೊಳ್ತೀವಿ. ಹೋಗಿ ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು 55 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ, 1970ರಿಂದ. ಏನೇ ಮಾಡಿದ್ರು ಯಾವ ಸಂದರ್ಭ ಬಂದಾಗ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೋ ಆ ತೀರ್ಮಾನಕ್ಕೆ ಎಲ್ಲ ಬದ್ಧರಾಗಿರ್ಬೇಕಂತ ಬದ್ಧರಾಗಿರ್ತೀವಿ. ಎಷ್ಟು ಸಲ ಆಗಿದೆ ಡೆಡ್ಲೈನ್ಗಳು? ಯಾರು ಹೇಳಿದ್ರು ಡೆಡ್ಲೈನ್ ಅಂತ? 10ನೇ ತಾರೀಕಿಗೆ ಡೆಡ್ಲೈನ್ ಯಾರು ಹೇಳಿದ್ರು ಹೇಳಿ ದಯವಿಟ್ಟು ಹೇಳಿ. ನೀವು ನೋಡಿ, ಶಾಸಕರು ಎಲ್ಲ ಅವರು ಹೊಸದಾಗಿ ಬಂದು ನೋಡಿ, ಬರ್ತಡೇಗಳು ಬರ್ತಾ ಹೋಗ್ತವೆ.